ಇಟ್ಕೊಂಡಿದ್ದೀನಿ, ಬಟಾಣಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಿದ್ದೀನಿ. ಶುಂಠಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರಿದ ನಂತರ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಓಕೆ. ಎಷ್ಟೊತ್ತು ಹುರಿಬೇಕಾಗತ್ತೆ? ಮತ್ತೆ ಟೊಮೆಟೊ ಬೆರೆಸುತ್ತಿದ್ದೇನೆ. ಸ್ವಲ್ಪ ಟೊಮೆಟೊ ಬೆರೆಸುತ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಬೇಗ ಉರಿಯಲು ಉಪ್ಪನ್ನು ಸೇರಿಸುತ್ತಿದ್ದೇನೆ. ಸ್ವಲ್ಪ ಓಕೆ. ಆನ್. ಈರುಳ್ಳಿ ಬೇಯಿಸಿದೆ. ಈಗ ಸ್ವಲ್ಪ ಅರಿಶಿಣ ಮತ್ತು ಧನಿಯಾ ಮತ್ತು ಮೆಣಸಿನಕಾಯಿಯ ಪುಡಿ ಸ್ವಲ್ಪ ಹುರಿಯುತ್ತಿದ್ದೀನಿ. ಇದಕ್ಕೆ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಬೆರೆಸ್ಕೋಬೋದು, ಇಲ್ಲ ಅಚ್ಚಕಾರ ಪುಡಿನೂ ಬೆರೆಸ್ಕೋಬೋದು. ನಾವು ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಬಟಾಣಿ ಬೇಯಿಸಿದ ಬಟಾಣಿ ಇದೆ ಮತ್ತು ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸುತ್ತಿದ್ದೇನೆ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿದ್ದೆ ಮೊದಲೇ. ಆದ್ರೂ ಖಾರ ಎಲ್ಲ ಮಿಕ್ಸ್ ಆಗಲಿಕ್ಕೆ ಹಾಕಿ ಇದು ಮಾಡ್ತಿದ್ದೇನೆ. ಸಾಗು ಟೈಪ್ ಮಾಡ್ತಾಯಿದ್ದೀರಾ? ಹೌದು. ಇದಕ್ಕೆ ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಭಾಳ ರುಚಿಕರವಾಗಿರುತ್ತದೆ. ಬಿಸಿ ಬಿಸಿಯಾದ ದೋಸೆ ಪಲ್ಯ ರೆಡಿ.